ನಿಮಗೆ ಅನ್ಸಿದ್ಯಾ ಯಾವಾಗಾದ್ರೂ ರಕ್ಷಿತಾ ನಿಮ್ಮ ಮತ್ತೆ ಗಿಲ್ಲಿ ಅವ್ರದ ಫ್ರೆಂಡ್ಶಿಪ್ನ ಏನು ಬ್ರೇಕ್ ಮಾಡಕ್ ಬಂದ್ರು ಅಂತ ಯಾವಾಗಾದ್ರೂ ಅನ್ಸಿದ್ಯಾ? ಯಾಕಂದ್ರೆ ಅವ್ರು ಸ್ವಲ್ಪ ಪೊಸೆಸಿವ್ ಇರ್ತಾರೆ ಗಿಲ್ಲಿ ಮತ್ತೆ ರಘು ಅವ್ರ ವಿಚಾರದಲ್ಲಿ. ನಿಮಗೆ ಯಾವಾಗಾದ್ರೂ ಹಂಗ ಅನ್ಸಿದ್ಯಾ? ಬ್ರೇಕ್ ಮಾಡಕ್ ಬಂದ್ಲು ಅಂತ ಅನ್ಸಿಲ್ಲ ನನಗೆ. ಪ್ರಾಬಬ್ಲಿ ಆ ಫ್ರೆಂಡ್ಶಿಪ್ ನಂಗೂ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ಲು ಅಂತ ಅನ್ಸಿತ್ತು. ಯಾಕಂದ್ರೆ ಗಿಲ್ಲಿ ಜೊತೆ ಅಷ್ಟು ಕ್ಲೋಸ್ ಇರ್ಲಿಲ್ಲ ಅವಳು. ಹೋಗ್ತಾ ಹೋಗ್ತಾ ಆಮೇಲೆ ನನಗೂ ಕ್ಲಾರಿಟಿ ಇಲ್ಲ, ಆಲ್ ಆಫ್ ಅ ಸಡನ್ ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದಾಳೆ, ಫಾರ್ ವಾಟ್ ರೀಸನ್? ಯಾಕಂದ್ರೆ ಅವಳು ನನ್ನ ಬಗ್ಗೆ ಪಾಸಿಟಿವ್ ಆಗಿ ಹೇಳಿರ್ತಾಳೆ. ನನಗೆ ಕ್ಲಾರಿಟಿ ಇಲ್ಲ, ನೀನೋ ಪ್ರಾಸೆಸ್ ಮಾಡ್ತಿರ್ತೀನಿ, ಏನಾಗಿದೆ ಅಂತ ಹೋಗ್ತಾ 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 ನನಗೆ ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಏನಾಗುತ್ತೆ ಗೊತ್ತಾ, ಇವಾಗ ಅಲ್ಲಿ ಬಿಗ್ ಬಾಸಲ್ಲಿ ನೀನು ಹೋಗ್ತಾ ಹೋಗ್ತಾ ಒಬ್ಬೊಬ್ರು ಗೇಮ್ ಪ್ಲಾನ್ನ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯು ಕಾಂಟ್ ಸ್ಟಾಪ್ ದಟ್ ಅಂಟಿಲ್ ಅನ್ಲೆಸ್ ನನ್ನ ಗೇಮ್ಗೆ ಅದು ಎಫೆಕ್ಟ್ ಆಗ್ತಿದೆ ಅನ್ನೋವರೆಗೂ. ಸೊ ಅವಳು ನನ್ನ ವಿಷಯಕ್ಕೆ ಬಂದು ನನಗೆ ಎಫೆಕ್ಟ್ ಮಾಡ್ತಿದ್ದಾಳೆ ಅಂದಾಗಲೇ ನಾನು ಮಾತಾಡಿದ್ದು. ಅಲ್ಲಿವರೆಗೂ ಅವಳಿಗೆ ಇಲ್ಲಿ ಜೊತೆ ಮಾತಾಡಿದ್ರು, ಫ್ರೆಂಡ್ಶಿಪ್ ಬೆಳೆಸ್ಕೊಂಡ್ರು, ಅದು ನನಗೆ ಏನು ಚೇಂಜಸ್ ಅನಿಸ್ತಿರ್ಲಿಲ್ಲ. ನನ್ನ ವಿಷಯಕ್ಕೆ ಬಂದಾಗ ಅಷ್ಟೇ ನಾನು ಮಾತಾಡ್ತಾ ಇದ್ದೆ.